ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕಾರ್ತಿಕ ಮಾಸ ಬಂದಿದೆ. ಹಲವಾರು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳು ಶುರುವಾಗಿವೆ. ಹಾಗೆಯೇ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಬರಿಮಲೆಯಲ್ಲಿ ಕಾರ್ತಿಕ ಮಾಸದ ಪೂಜೆಗೆ ದೇವಾಲಯದ ಬಾಗಿಲನ್ನು ತೆರೆಯಲಾಗಿತ್ತು. ಅಕ್ಟೋಬರ್ 17ರಿಂದ 22ರವರೆಗೆ ದೇವಾಲಯದ ಬಾಗಿಲು ತೆರೆದಿದ್ದರಿಂದ ಸಹಸ್ರಾರು ಮಂದಿ ಭಕ್ತರು ಇರುಮುಡಿಯನ್ನು ಹೊತ್ತು ಅಯ್ಯಪ್ಪನ ದರ್ಶನವನ್ನು ಮಾಡಿದರು. ಆದರೆ ಈ ಬಾರಿ ಎಲ್ಲದಕ್ಕಿಂತ ವಿಶೇಷವಾಗಿ ಕಂಡದ್ದು 55 ವರ್ಷಗಳ ನಂತರ ಭಾರತದ ರಾಷ್ಟ್ರಪತಿಯೊಬ್ಬರು ಅಯ್ಯಪ್ಪನ ಸನ್ನಿಧಿಗೆ ಬಂದದ್ದು. ಅದರಲ್ಲೂ ಮಹಿಳಾ ರಾಷ್ಟ್ರಪತಿಯೊಬ್ಬರು ಇರುಮುಡಿಯನ್ನು ಹೊತ್ತು 18 ಮೆಟ್ಟಿಲನ್ನು ಏರಿ ಆ ಧರ್ಮಶಾಸ್ತ್ರನನ್ನು ಕಣ್ತುಂಬಿಕೊಂಡದ್ದು. ಶ್ರೀಮತಿ ದ್ರೌಪದಿ ಮುರ್ಮು ಅವರ ಈ ನಡೆ ದೇಶದಾದ್ಯಂತ ಮೆಚ್ಚುಗೆಯನ್ನು ಗಳಿಸಿತು. ಆದರೆ ಕೇರಳದ ಡಿವೈಎಸ್ಪಿ ಒಬ್ಬರು ರಾಷ್ಟ್ರಪತಿಗಳ ಆಗಮನದ ಬಗ್ಗೆ ಹಾಕಿದ್ದ ಅದೊಂದು ಸ್ಟೇಟಸ್ ಈಗ ವಿವಾದಕ್ಕೆ ಕೂಡ ಕಾರಣ ಆಗಿದೆ. ಹಾಗಾದರೆ ಏನದು ವಿವಾದ? ರಾಷ್ಟ್ರಪತಿಗಳ ಈ ಭೇಟಿ ಎಷ್ಟು ಮಹತ್ವದ್ದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಶಬರಿಮಲೈ ಇತ್ತೀಚೆಗೆ ವಿಪರೀತ ಸದ್ದು ಮಾಡಿತು. ಆ ದೇವಾಲಯದ ದ್ವಾರಪಾಲಕರ ವಿಗ್ರಹಗಳಿಗೆ ಹೊದಿಸಿದ್ದ ಚಿನ್ನದ ಪೈಕಿ ಒಂದಷ್ಟು ಕಳುವಾಗಿದೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಕೇರಳದ SIT ಬೆಂಗಳೂರಲ್ಲಿದ್ದ ಮಲಯಾಳಿ ಉದ್ಯಮಿ ಉನ್ನಿಕೃಷ್ಣನ್ ಪೊಟ್ಟಿ ಎಂಬಾತನನ್ನು ಬಂಧಿಸಿತು. ಅದೇ ಪ್ರಕರಣದಲ್ಲಿ ಉನ್ನಿಕೃಷ್ಣನ್ಗೆ ಸಹಾಯ ಮಾಡಿದ ಆರೋಪದ ಮೇಲೆ ತಿರುವಾಂಕೂರು ದೇವಸ್ವಂ ಬೋರ್ಡ್ನಲ್ಲಿ ಶಬರಿಮಲೈ ಆಡಳಿತಾಧಿಕಾರಿಯಾಗಿದ್ದ ಮುರಾರಿ ಬಾಬು ಎಂಬಾತನನ್ನು ಕೂಡ SIT ವಶಕ್ಕೆ ಪಡ್ಕೊಂಡಿದೆ. ಇನ್ನು ಆ ವಿಗ್ರಹಗಳಿಗೆ ಚಿನ್ನದ ತಗಡನ್ನು ಹೊದಿಸಿಕೊಟ್ಟಿದ್ದದ್ದು ವಿಜಯ್ ಮಲ್ಯ. ಹೀಗೆ ಶಬರಿಮಲೆಯಲ್ಲಿ ಚಿನ್ನ ಕಳುವಿನ ವಿಷಯ ಹೊರಬೀಳ್ತಿದ್ದಂತೆ ಕೇರಳದ 2 ಪ್ರಮುಖ ದೇವಾಲಯಗಳಲ್ಲಿ ಕೂಡ ಚಿನ್ನ ಕಳುವಿನ ಪ್ರಕರಣ ಹೊರಬಂದಿದೆ. ಇಂಥ ಕಾರಣಗಳಿಂದಾಗಿ ಇತ್ತೀಚೆಗೆ ಶಬರಿಮಲೈ ಹೆಸರು ಜನರ ಕಿವಿಗೆ ಅತಿ ಹೆಚ್ಚಾಗಿ ಬೀಳ್ತಾ ಇತ್ತು. ಅದರ ಜೊತೆ ಈಗ ಮತ್ತೆ ಶಬರಿಮಲೈ ಸುದ್ದಿಗೆ ಬರ್ತಾ ಇದೆ. ಈ ಬಾರಿ ಅದು ಭಾರತದ ರಾಷ್ಟ್ರಪತಿಗಳು ಭೇಟಿ ಕೊಟ್ಟ ಕಾರಣದಿಂದ ಪ್ರಚಾರವನ್ನು ಪಡ್ಕೊಳ್ತಾ ಇದೆ. ಸ್ನೇಹಿತರೆ, ಶಬರಿಮಲೈ ಸೀಸನ್ ಇನ್ನೂ ಶುರುವಾಗಿಲ್ಲ. ಅದು ಅಕ್ಟೋಬರ್ ಕೊನೆ ಅಥವಾ ನವೆಂಬರ್ ಮಧ್ಯಭಾಗದಿಂದ ಮಕರ ಜ್ಯೋತಿಯವರೆಗೆ ಇರುತ್ತೆ. ಈ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ಶಬರಿಮಲೈ ಅಯ್ಯಪ್ಪನ ದರ್ಶನವನ್ನು ಮಾಡ್ಕೋತಾರೆ. ಕಳೆದ ವರ್ಷ 50 ಲಕ್ಷಕ್ಕೂ ಅಧಿಕ ಭಕ್ತರು ಧರ್ಮಶಾಸ್ತ್ರನನ್ನು ಕಣ್ತುಂಬಿಕೊಂಡಿದ್ದಾರೆ. ಅದರ ಜೊತೆ ಪ್ರತಿ ತಿಂಗಳು ನಡೆಯುವ ಪೂಜೆ ಸಮಯದಲ್ಲಿ ಅಯ್ಯಪ್ಪನ ದರ್ಶನವನ್ನು ಪಡೆಯೋದಕ್ಕೆ ಸಹಸ್ರಾರು ಭಕ್ತರು ಅಲ್ಲಿಗೆ ಹೋಗ್ತಾ ಇರ್ತಾರೆ. ಈ ವರ್ಷ ಕೂಡ ಸಾಕಷ್ಟು ಭಕ್ತರು ಶಬರಿಮಲೆಗೆ ಭೇಟಿ ಕೊಟ್ಟರು. ಅಂಥ ಭಕ್ತರಲ್ಲಿ ಒಬ್ಬರಾಗಿ ಕಾಣಿಸಿದ್ದು ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು. ಅಕ್ಟೋಬರ್ 22ರ ಬೆಳಗ್ಗೆ ಸುಮಾರು 11 ಗಂಟೆ ಹೊತ್ತಿಗೆ ಶಬರಿಮಲೈನ ಕೆಳಭಾಗದಲ್ಲಿರುವ ಪಂಪಾದಲ್ಲಿ ಏನೋ ಒಂಥರ ಸಡಗರ. ಅಲ್ಲಿ ರಾಷ್ಟ್ರಪತಿಗಳ ಆಗಮನಕ್ಕಾಗಿ ಕೇರಳ ಪೊಲೀಸರು, ರಾಷ್ಟ್ರಪತಿಗಳ ಭದ್ರತಾ ಸಿಬ್ಬಂದಿ ಎಲ್ಲ ಕಾತುರರಾಗಿ ಕಾದು ನಿಂತಿದ್ರು. ದೇಶದ ಮೊದಲ ಪ್ರಜೆಯನ್ನು, ಅದರಲ್ಲೂ ಮಹಿಳಾ ರಾಷ್ಟ್ರಪತಿಯನ್ನು ಬರಮಾಡ್ಕೊಳ್ಳೋದಕ್ಕೆ ತಿರುವಾಂಕೂರು ದೇವಸ್ವ ಮಂಡಳಿ ಕೂಡ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿತ್ತು. 11 ಗಂಟೆಗೆ ರಾಷ್ಟ್ರಪತಿಗಳ ಆಗಮನ ಆಯಿತು. ಅವರು ಪಂಪಾಗೆ ಬಂದಿಳಿದ್ರು. ಅಲ್ಲಿಂದ ನೇರವಾಗಿ ಇರುಮುಡಿಯನ್ನು ಕಟ್ಟುವ ಜಾಗಕ್ಕೆ ಬಂದರು. ಅಲ್ಲಿ ಪಂಪ ಮಹಾಗಣಪತಿ ದೇವಾಲಯದ ಮುಖ್ಯ ಅರ್ಚಕರೇ ದ್ರೌಪದಿ ಮುರ್ಮು ಹಾಗೂ ಅವರ ಅಳಿಯ ಸೇರಿದಂತೆ ಅವರ ಜೊತೆಗಿದ್ದ ಭದ್ರತಾ ಸಿಬ್ಬಂದಿಗೆ ಇರುಮುಡಿಯನ್ನು ಕಟ್ಟಿದರು. ಆ ಬಳಿಕ ರಾಷ್ಟ್ರಪತಿಗಳು ಪಂಪ ಮಹಾಗಣಪತಿಗೆ ನಮಿಸಿ ಶಬರಿಮಲೈ ಕಡೆಗೆ ಹೆಜ್ಜೆಗಳನ್ನು ಹಾಕೋದಿಕ್ಕೆ ಶುರು ಮಾಡಿದರು. ಸಾಮಾನ್ಯವಾಗಿ ಪಂಪಾದಿಂದ ಶಬರಿಮಲೆಗೆ ಕಾಲ್ನಡಿಗೆಯಲ್ಲೇ ಹೋಗಬೇಕು. ಅದು 5 ಕಿಲೋಮೀಟರ್ಗಳಷ್ಟು ಚಾರಣದ ಹಾದಿ. ಇನ್ನು ನಡೆಯೋದಕ್ಕೆ ಆಗದೇ ಇರೋರು ಡೋಲಿಗಳನ್ನು ಮಾಡ್ಕೋತಾರೆ. ಅದಕ್ಕೂ ಅಲ್ಲಿ ಅವಕಾಶ ಇದೆ. ಆದರೆ ರಾಷ್ಟ್ರಪತಿ, ಪ್ರಧಾನಿ, ವಿದೇಶಿ ಗಣ್ಯರು ಇವರ ವಿಷಯದಲ್ಲಿ ಒಂದಷ್ಟು ಪ್ರೋಟೋಕಾಲ್ ಇರುತ್ತೆ, ಸೆಕ್ಯೂರಿಟಿ ಕಾರಣಗಳಿರುತ್ತವೆ. ಅವರನ್ನು ಹಾಗೆ ನಡೆಸ್ಕೊಂಡು 5-6 ಕಿಲೋಮೀಟರ್ ದೂರ ಕರ್ಕೊಂಡು ಹೋಗೋದು ಕಷ್ಟದ ಕೆಲಸ ಆಗುತ್ತೆ. ಹೀಗಾಗಿನೇ ದೇವಸ್ವ ಮಂಡಳಿ ವಿಶೇಷವಾದ 4x4 ವೆಹಿಕಲ್ಗಳನ್ನು ಅಲ್ಲಿ ಅರೇಂಜ್ ಮಾಡ್ತು. ಯಾವ ದಾರಿಯಲ್ಲಿ ದೇವಸ್ಥಾನಕ್ಕೆ ಅಂತಲೇ ಸಾಮಾನು ಸರಂಜಾಮುಗಳನ್ನು ಹೊತ್ತ ಟ್ರ್ಯಾಕ್ಟರ್ಗಳು ಹೋಗುತ್ತವೋ ಅದೇ ಮಾರ್ಗದಲ್ಲಿ ರಾಷ್ಟ್ರಪತಿಗಳು ಪಂಪಾಯಿಂದ ಶಬರಿಮಲೈಯನ್ನು ತಲುಪಿದರು. ಕಪ್ಪು ಜರತಾರಿ ಸೀರೆಯನ್ನು ಹುಟ್ಟಿದ್ದ 67 ವರ್ಷದ ದ್ರೌಪದಿ ಮುರ್ಮು ಎಲ್ಲೂ ಕೂಡ ಯಾವ ಸಂಪ್ರದಾಯಕ್ಕೂ ಚ್ಯುತಿ ಬಾರದ ಹಾಗೆ ನೋಡಿಕೊಂಡ್ರು. ಅಷ್ಟೇ ಅಲ್ಲ, 18 ಮೆಟ್ಟಿಲುಗಳನ್ನು ಏರಬೇಕು ಅಂದರೆ ಯಾವುದೇ ವ್ಯಕ್ತಿ ಇರುಮುಡಿಯನ್ನು ತಲೆ ಮೇಲೆ ಹೊತ್ತಿರಲೇಬೇಕು ಅನ್ನೋ ನಿಯಮ ಶಬರಿಮಲೆಯಲ್ಲಿದೆ. ದ್ರೌಪದಿಯಮ್ಮ ಕೂಡ ಇರುಮುಡಿಯನ್ನು ಹೊತ್ತರು. ಅವರು 18 ಮೆಟ್ಟಿಲನ್ನು ಹತ್ತಿ ಧರ್ಮಶಾಸ್ತ್ರನ ದರ್ಶನವನ್ನು ಮಾಡಿಕೊಂಡ್ರು. ಆ ವಿಡಿಯೋದ ಝಲಕ್ಕೊಂದು ಇಲ್ಲಿದೆ, ನೋಡ್ಬಿಡಿ. ಇಲ್ಲಿ ರಾಷ್ಟ್ರಪತಿ ಮುರ್ಮು, ಅವರ ಅಳಿಯ ಗಣೇಶ್ ಚಂದ್ರ ಹಾಗೂ 2 ಸೆಕ್ಯೂರಿಟಿ ಅಧಿಕಾರಿಗಳು ಇರುಮುಡಿಯನ್ನು ಹೊತ್ತು 18 ಮೆಟ್ಟಿಲುಗಳನ್ನು ಏರಿದ್ದಾರೆ. ರಾಷ್ಟ್ರಪತಿಗಳು ಹಾಗೂ ಅವರ ಅಳಿಯ 2 ಕಪ್ಪು ಬಟ್ಟೆಯನ್ನು ಧರಿಸಿದರೆ ಇನ್ನಿಬ್ಬರು ಅಧಿಕಾರಿಗಳು ತಮ್ಮ ಸಮವಸ್ತ್ರದಲ್ಲೇ ಮಾಲೆಯನ್ನು ಧರಿಸಿ ಇರುಮುಡಿಯನ್ನು ಹೊತ್ತರು. ಅವರನ್ನು ದೇವಾಲಯದ ತಂತ್ರಿ ಖಂಡರಾರು ಮಹೇಶ ಮೋಹನಾರು ಪೂರ್ಣಕುಂಭ ಸ್ವಾಗತದೊಂದಿಗೆ ಬರಮಾಡಿಕೊಂಡ್ರು. ಆ ಸಂದರ್ಭದಲ್ಲಿ ಕೇರಳ ಸರ್ಕಾರದ ದೇವಸ್ವಂ ಮಂತ್ರಿ
VN ವಾಸವನ್ ಕೂಡ ಅಲ್ಲಿದ್ದರು. ಆ ನಂತರ ರಾಷ್ಟ್ರಪತಿಗಳು ದೇವಾಲಯದ ಸನ್ನಿಧಿಗೆ ಬಂದು ಅಲ್ಲಿ ಅಯ್ಯಪ್ಪನ ದರ್ಶನವನ್ನು ಮಾಡಿಕೊಂಡಿದ್ದಾರೆ. ತಂತ್ರಿಗಳು ಅವರ ಇರುಮುಡಿಯನ್ನು ಇಳಿಸಿ ಪೂಜೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಧರ್ಮಶಾಸ್ತ್ರನ ದರ್ಶನದ ಬಳಿಕ ರಾಷ್ಟ್ರಪತಿಗಳು ಮಾಣಿಕಪುರದಮ್ಮನ ದೇವಾಲಯಕ್ಕೆ ಭೇಟಿ ಕೊಟ್ಟು ಅಲ್ಲೂ ಕೂಡ ದೇವಿಯ ದರ್ಶನವನ್ನು ಮಾಡಿಕೊಂಡಿದ್ದಾರೆ. ಇದು ದ್ರೌಪದಿ ಮುರ್ಮು ಅವರ 4 ದಿನಗಳ ಅಧಿಕೃತ ಪ್ರವಾಸದ ಭಾಗ ಕೂಡ ಆಗಿದ್ದರಿಂದ ಅಲ್ಲಿ ಯಾವುದೇ ಪ್ರೋಟೋಕಾಲ್ಗೆ ಸಮಸ್ಯೆ ಆಗದ ಹಾಗೆ ಎಲ್ಲ ವ್ಯವಸ್ಥೆಗಳನ್ನು ಆಡಳಿತ ನೋಡಿಕೊಂಡಿದೆ. ಗೆಳೆಯರೆ, ದ್ರೌಪದಿ ಮುರ್ಮು ಅವರು ಮಹಿಳೆ. ಶಬರಿಮಲೆಯಲ್ಲಿ ಮಹಿಳೆಯರಿಗೆ ಅಂದರೆ 10 ರಿಂದ 50 ವರ್ಷದ ಮಹಿಳೆಯರು, ಅದರಲ್ಲೂ ಋತುಸ್ರಾವದ ಅವಕಾಶ ಇರುವ ಮಹಿಳೆಯರು ಅಲ್ಲಿಗೆ ಬರಬಾರದು ಅಂತ ಅಲ್ಲಿನ ಆಚರಣೆಗಳು, ನಂಬಿಕೆಗಳು ಹೇಳುತ್ತವೆ. ಈ ಬಗ್ಗೆ ವಿವಾದಗಳು ಶುರುವಾಗಿ ಅದು ಸುಪ್ರೀಂ ಕೋರ್ಟ್ ಮೆಟ್ಲು ಹತ್ತಿ ಕಡೆಗೆ ಸರ್ವೋಚ್ಚ ನ್ಯಾಯಾಲಯ ಕೂಡ ಅಲ್ಲಿನ ಆಚರಣೆಗಳಿಗೆ ಅಡ್ಡಿ ಉಂಟು ಮಾಡೋದಿಲ್ಲ ಅನ್ನೋ ತೀರ್ಪನ್ನು ಕೊಡ್ತು. ಹಾಗಂತ ಅಲ್ಲಿಗೆ ಮಹಿಳೆಯರು ಬರಲೇಬಾರ್ದು ಅಂತೇನಿಲ್ಲ. ಋತುಸ್ರಾವದ ವಯಸ್ಸು ದಾಟಿದ ಮತ್ತು ಅದಕ್ಕೂ ಮೊದಲಿನ ವಯಸ್ಸಿನ ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ ಅಲ್ಲಿ ಅವಕಾಶ ಇದ್ದೇ ಇದೆ. ಹೀಗಾಗಿ 67ರ ವಯಸ್ಸಿನ ಶ್ರೀಮತಿ ದ್ರೌಪದಿ ಮುರ್ಮು ಅವರು ದೇವಾಲಯಕ್ಕೆ ಭೇಟಿ ಕೊಡೋದಕ್ಕೆ ಅಲ್ಲಿ ಯಾವ ನಿರ್ಬಂಧಗಳು ಇರಲಿಲ್ಲ. ಇನ್ನು ರಾಷ್ಟ್ರಪತಿಗಳ ಭೇಟಿ ಅಂತ ಬಂದಾಗ ಈ ಹಿಂದೆ 1970ರಲ್ಲಿ VV ಗಿರಿಯವರು ರಾಷ್ಟ್ರಪತಿಗಳಾಗಿದ್ದ ಸಮಯದಲ್ಲಿ ಶಬರಿಮಲೆಗೆ ಅವರೂ ಭೇಟಿ ಕೊಟ್ಟಿದ್ರು. ಆಗ ಗಿರಿಯವರನ್ನು ಕೂಡ ನಡೆಸ್ಕೊಂಡೇನೂ ಬಂದಿರಲಿಲ್ಲ. ಆದರೆ ಅವತ್ತಿಗೆ 4x4 ಜೀಪುಗಳನ್ನು ಅರೇಂಜ್ ಮಾಡೋದಕ್ಕೆ ಆಯ್ತೋ ಇಲ್ವೋ ಅವರನ್ನು ಡೋಲಿಗಳಲ್ಲಿ ಹೊತ್ತು ಅಯ್ಯಪ್ಪನ ಸನ್ನಿಧಾನಕ್ಕೆ ಕರೆತರಲಾಗಿತ್ತು. ಅವರ ನಂತರ ಶಬರಿಗಿರೀಶನ ದರ್ಶನ ಪಡೆದ 2ನೇ ರಾಷ್ಟ್ರಪತಿ ಅನ್ನೋ ಹೆಗ್ಗಳಿಕೆಗೆ ದ್ರೌಪದಿ ಅಮ್ಮ ಪಾತ್ರ ಆಗ್ತಾ ಇದ್ದಾರೆ. ಇನ್ನು ಗೆಳೆಯರೆ, ನಮ್ಮಲ್ಲೋ ಸಿಕ್ಕಾಪಟ್ಟೆ ಜನರ ಹತ್ರ ಟೈಮ್ ಇದೆ. ಎಲ್ಲ ವಿಷಯಗಳಲ್ಲೂ ಒಂದಷ್ಟು ವಿವಾದ ಮಾಡೋದಕ್ಕೆ ಅವರಿಗೆ ಸಾಧ್ಯ ಕೂಡ ಆಗುತ್ತೆ. ಹಾಗೆ ಪ್ರತಿಯೊಂದು ನಮ್ಮಲ್ಲಿ ರಾಜಕೀಯ ವಸ್ತುನೇ ವಿರೋಧಕ್ಕಾಗಿ ವಿರೋಧ ಅನ್ನೋದು ಕೂಡ ನಮ್ಮಲ್ಲಿ ಇದ್ದೇ ಇದೆ. ಇಲ್ಲಿ ಕೂಡ ರಾಷ್ಟ್ರಪತಿಗಳ ಭೇಟಿಯನ್ನು BJP ಹಾಡಿ ಹೊಗಳ್ತಾ ಇದೆ. ಪ್ರತಿಪಕ್ಷಗಳು ಈ ಬಗ್ಗೆ ಮಾತಾಡ್ತಾ ಇಲ್ಲ. ಅದು ಶಬರಿಮಲೆ ಅನ್ನೋದು ಬಂದವರ ಶ್ರದ್ಧೆಗೆ ಸಂಬಂಧಪಟ್ಟ ವಿಷಯ ಅನ್ನೋ ಹಾಗೆ ಅವರು ಅತ್ಯಂತ ಪ್ರಬುದ್ಧತೆಯನ್ನು ತೋರ್ತಾ ಇದ್ದಾರೆ. ಇದರ ನಡುವೆ ಅಲ್ಲಿ ವಿವಾದವನ್ನು ಹುಟ್ಟುಹಾಕಿರೋದು ಕೇರಳ ರಾಜ್ಯದ ಆಳತ್ತೂರಿನ ಒಬ್ಬ DYSP ಅಂದರೆ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಮನೋಜ್ ಕುಮಾರ್ ಎಂಬಾತ. ಇಲ್ಲಿ ಮನೋಜ್ ಕುಮಾರ್ ರಾಷ್ಟ್ರಪತಿಗಳ ದೇಗುಲ ದರ್ಶನದ ನಂತರ ತಮ್ಮ ವಾಟ್ಸಪ್ಪಲ್ಲಿ ಒಂದು ಸ್ಟೇಟಸ್ ಅನ್ನು ಹಾಕೋತಾನೆ. ರಾಷ್ಟ್ರಪತಿಗಳು ದೇವಾಲಯದ ಸಂಪ್ರದಾಯವನ್ನು ಧಿಕ್ಕರಿಸಿದ್ದಾರೆ. ಅವರ ಸೆಕ್ಯೂರಿಟಿಗಳು ಸಾಂಪ್ರದಾಯಿಕ ಉಡುಗೆಯನ್ನು ಧರಿಸದೆ 18 ಮೆಟ್ಲನ್ನು ಯೂನಿಫಾರ್ಮ್ ಹಾಕ್ಕೊಂಡು ಹತ್ತಿದ್ದಾರೆ ಅನ್ನೋ ಆರೋಪವನ್ನು ಈ DYSP ಮಾಡಿದರು. ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರದ ಜೊತೆ ಕೇರಳದ ಕಾಂಗ್ರೆಸ್ ಹಾಗೂ BJPಯನ್ನು ಕೂಡ ಅವರು ಈ ವಿಷಯದಲ್ಲಿ ಪ್ರಶ್ನೆ ಮಾಡಿದರು. ರಾಷ್ಟ್ರಪತಿಗಳ ಜೊತೆಗಿದ್ದವರ ಈ ನಡೆಯನ್ನು ಪ್ರಶ್ನಿಸುವ ಧೈರ್ಯ ನಿಮಗಿಲ್ಲವೇ ಅಂತ ಕೂಡ ತಮ್ಮ ವಾಟ್ಸಪ್ ಸ್ಟೇಟಸ್ಸಲ್ಲಿ ಕೇಳ್ಕೊಂಡ್ರು. ಇದು ದೊಡ್ಡ ವಿವಾದಕ್ಕೆ ಕಾರಣ ಆಯಿತು. ಆ ಬಳಿಕ ಮನೋಜ್ ಕುಮಾರ್ ಆ ಸ್ಟೇಟಸನ್ನು ಅಳಿಸಿ ಹಾಕಿದ್ರು. ಆದರೆ ಈ ವಿವಾದದ ಬಗ್ಗೆ ಎಚ್ಚೆತ್ತುಕೊಂಡ ಕೇರಳ ಪೊಲೀಸ್ ಇಲಾಖೆ DYSP ಮನೋಜ್ ಕುಮಾರ್ ಅವರಿಂದ ಸ್ಪಷ್ಟನೆಯನ್ನು ಕೇಳಿದೆ. ಆಗ ಮನೋಜ್ ಕುಮಾರ್ ಈ ಮೆಸೇಜ್ ನಾನು ಹಾಕಿದ್ದಲ್ಲ, ಬದಲಿಗೆ ನಾನು ರೈಲಲ್ಲಿ ಬರ್ತಾ ಇದ್ದಾಗ ಯಾವುದೋ ಫಾರ್ವರ್ಡ್ ಮೆಸೇಜ್ ಒಂದು ಬಂದುಬಿಡ್ತು, ಅದು ಹಾಗೆ ಸ್ಟೇಟಸ್ ಆಗಿ ಬದಲಾಗ್ಬಿಡ್ತು, ಇದರಲ್ಲಿ ನನ್ನ ತಪ್ಪೇನಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇಷ್ಟಾದರೂ ಈ ಬಗ್ಗೆ ಪೊಲೀಸ್ ಇಲಾಖೆ ಒಂದು ತನಿಖೆಗೆ ಆದೇಶವನ್ನು ಕೊಟ್ಟಿದೆ. ಗೆಳೆಯರೆ, ಈ ಹಿಂದೆ 2024ರಲ್ಲಿ ಶಬರಿಮಲೆಯಲ್ಲಿ ಕರ್ತವ್ಯಕ್ಕೆ ನಿಯೋಜನೆಗೊಂಡಿದ್ದ ಪೊಲೀಸರು ಯೂನಿಫಾರ್ಮ್ ಹಾಕ್ಕೊಂಡೇ 18 ಮೆಟ್ಲುಗಳ ಮೇಲೆ ನಿಂತ್ಕೊಂಡು ಫೋಟೋಗೆ ಪೋಸ್ ಕೊಟ್ಟಿದ್ದು ವೈರಲ್ ಆಗಿತ್ತು. ಅಲ್ಲಿ ಅವರ ಕ್ರಮಕ್ಕೆ ತೀವ್ರ ವಿರೋಧ ಕೂಡ ವ್ಯಕ್ತ ಆಗಿತ್ತು. ಯಾಕೆ ಅಂದರೆ ಅವರು ಕರ್ತವ್ಯವನ್ನು ನಿರ್ವಹಿಸೋದಕ್ಕೆ ಅಂತ ಮೆಟ್ಲ ಮೇಲೆ ಹತ್ತಿದ್ದಾಗ ತೆಗೆದು ಫೋಟೋ ಅದಾಗಿರಲಿಲ್ಲ. ಫೋಟೋ ತೆಗೆಸ್ಕೊಳ್ಳೋ ಇರಾದೆಯನ್ನು ಇಟ್ಟುಕೊಂಡೇ ಅವರು ಮೆಟ್ಟಿಲು ಹತ್ತಿದ್ರು. ಅವರಿಗೆ ಭಕ್ತಿ ಆಗಲಿ ಕರ್ತವ್ಯ ಪ್ರಜ್ಞೆ ಆಗಲಿ ಅಲ್ಲಿ ಇರಲಿಲ್ಲ. ಆದರೆ ಅದೇ ಪೊಲೀಸರು ಅಯ್ಯಪ್ಪನ ಭಕ್ತರಿಗೆ ಮೆಟ್ಟಿಲೇರೋದಕ್ಕೆ ಸಹಾಯ ಮಾಡೋದಿಕ್ಕೆ ಅಂತ ಅದೇ ಮೆಟ್ಟಿಲುಗಳ ಮೇಲೆ ಸಾಲಾಗಿ ನಿಂತು ಭಕ್ತರ ಕೈ ಹಿಡಿದು ಮೇಲಕ್ಕೆ ಹತ್ತಿಸ್ಕೊಳ್ತಾ ಇದ್ದ ಮತ್ತೊಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಅದು ಸಾಕಷ್ಟು ಜನರ ಮೆಚ್ಚುಗೆಗೆ ಕೂಡ ಪಾತ್ರ ಆಯಿತು. ಕರ್ತವ್ಯದ ಸಮಯದಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಅಲ್ಲಿನ ಜನದಟ್ಟಣೆಯನ್ನು ನಿಯಂತ್ರಿಸೋದಕ್ಕೋ ಅಥವಾ ಮೆಟ್ಟಿಲುಗಳನ್ನು ಹತ್ತಿ ಬರೋ ಭಕ್ತರಿಗೆ ತೊಂದರೆಯಾಗದಂತೆ, ಕಾಲ್ತುಳಿತ ಉಂಟಾಗದಂತೆ, ಅವರು ಕೆಳಗೆ ಬೀಳದಂತೆ ಅವರಿಗೆ ಸಹಾಯ ಮಾಡೋದಕ್ಕೂ ಪೊಲೀಸರು ಯೂನಿಫಾರ್ಮ್ ಹಾಕ್ಕೊಂಡು ಮೆಟ್ಲುಗಳ ಮೇಲೆ ನಿಂತರೆ ಅದು ಖಂಡಿತ ತಪ್ಪು ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಯಾಕೆಂದರೆ ಆ ದೇವಾಲಯದಲ್ಲಿ ಯಾವ ಅಚಾತುರ್ಯವೂ ಆಗದ ಹಾಗೆ, ಯಾರಿಗೂ ತೊಂದರೆ ಉಂಟಾಗದ ಹಾಗೆ ನೋಡ್ಕೋಬೇಕಾದ ಜವಾಬ್ದಾರಿ ಪೊಲೀಸರದ್ದಾಗಿರುತ್ತೆ. ಅವರು ಯೂನಿಫಾರ್ಮಲ್ಲೋ ಅಥವಾ ಎಲ್ಲ ಭಕ್ತರಿಗಿಂತ ವಿಭಿನ್ನ ದಿರಿಸಲ್ಲೋ ಇದ್ದರೆ ಮಾತ್ರ ಅವರು ಪೊಲೀಸರು ಅಥವಾ ಅಲ್ಲಿ ಸಹಾಯಕ್ಕಾಗಿ ನಿಂತವರು ಅನ್ನೋದು ಗೊತ್ತಾಗುತ್ತೆ. ಈ ಕಾರಣಕ್ಕಾಗಿ ಅಲ್ಲಿ ಪೊಲೀಸರು ನಿಲ್ಲೋದು ತಪ್ಪು ಅಂತ ಅನ್ನಿಸ್ಕೊಳ್ಳೋದಿಲ್ಲ.
ಈಗಾಗಿರೋದು ಕೂಡ ಅದೇ. ರಾಷ್ಟ್ರಪತಿಗಳು ಕಪ್ಪು ದಿರಿಸಲ್ಲಿ ಅಲ್ಲಿಗೆ ಬಂದರು, ಮಾಲೆ ಧರಿಸಿದ್ರು, ಇರುಮುಡಿಯನ್ನು ಹೊತ್ತರು. ಅವರ ಅಳಿಯ ಕೂಡ ಅದೇ ರೀತಿ ಸಂಪ್ರದಾಯವನ್ನು ಪಾಲಿಸಿದರು. ಇನ್ನುಳಿದಂತೆ ಇಬ್ಬರು ಭದ್ರತಾ ಸಿಬ್ಬಂದಿಗಳು ತಾವು ಧರಿಸಿದ್ದ ಬಟ್ಟೆಯಲ್ಲೇ ಮಾಲೆಯನ್ನು ಧರಿಸಿ ಇರುಮುಡಿಯನ್ನು ಹೊತ್ತು ರಾಷ್ಟ್ರಪತಿಗಳ ರಕ್ಷಣೆಯ ಕೆಲಸವನ್ನು ಮಾಡಿದ್ದಾರೆ. ಅಲ್ಲವರು ಮಾಡಿದ್ದವರು ಕರ್ತವ್ಯ. ಯಾವ ದೇವರು ಕೂಡ ನಿನ್ನ ಕರ್ತವ್ಯವನ್ನು ಬಿಟ್ಟು ನನ್ನ ಮುಂದೆ ಬಂದು ಸಂಪ್ರದಾಯವನ್ನು ಫಾಲೋ ಮಾಡುವಂತೇನೂ ಹೇಳುವುದಿಲ್ಲ. ಸಂಪ್ರದಾಯಗಳನ್ನು ನಾವೇ ಮಾಡಿಕೊಂಡಿದ್ದೀವಿ, ಕರ್ತವ್ಯಗಳನ್ನು ಕೂಡ ನಮಗೆ ನಾವೇ ಕೊಟ್ಟುಕೊಂಡಿದ್ದೀವಿ. ಹೀಗಾಗಿ ಅವೆರಡನ್ನೂ ಬ್ಯಾಲೆನ್ಸ್ ಮಾಡಬೇಕಾದವರು ಕೂಡ ನಾವೇನೆ. ಅಣ್ಣ ಬಸವಣ್ಣ ಕೂಡ ಇದನ್ನೇ ಹೇಳಿದ್ದಾರೆ, ಕಾಯಕವೇ ಕೈಲಾಸ ಅಂತ. ನಮ್ಮ ಜವಾಬ್ದಾರಿಗಳು, ಕರ್ತವ್ಯಗಳು ಏನಿವೆ ಅವನ್ನು ಸಕ್ರಮವಾಗಿ ನಿಭಾಯಿಸೋದಕ್ಕಿಂತಲೂ ದೊಡ್ಡ ದೇವರ ಪೂಜೆ ಮತ್ತೊಂದು ಯಾವುದೂ ಇಲ್ಲ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕೂಡ ಹೇಳ್ತಾನೆ. ಅಲ್ಲಿ ಒಂದು ವೇಳೆ ಭದ್ರತಾ ಸಿಬ್ಬಂದಿ ಶೂ ಹಾಕ್ಕೊಂಡು ದೇವಸ್ಥಾನಕ್ಕೆ ಬಂದರು ಅಥವಾ ಆ ಸ್ಥಳದ ಗೌರವ ಮರ್ಯಾದೆಗಳಿಗೆ ಧಕ್ಕೆ ತಂದರು ಅಂದರೆ ಅದು ಖಂಡಿತ ಅಕ್ಷಮ್ಯ ಅನ್ನಿಸ್ಕೊಳ್ಳುತ್ತೆ. ಆದರೆ ಅಲ್ಲಿ ಈ ಬಾರಿ ಅಂಥದ್ದೇನೂ ಆಗಿಲ್ಲ. ದೇವಾಲಯದ ಎಲ್ಲ ನಿಯಮಗಳನ್ನು ರಾಷ್ಟ್ರಪತಿಗಳ ಜೊತೆಗಿದ್ದವರು ಫಾಲೋ ಮಾಡಿದ್ದಾರೆ. ಅವರೂ ಮಾಲೆಯನ್ನು ಧರಿಸಿ ತಲೆ ಮೇಲೆ ಇರುಮುಡಿಯನ್ನು ಹೊತ್ತೆ ಆ ಮೆಟ್ಟಿಲುಗಳನ್ನು ಏರಿದ್ದಾರೆ. ಮತ್ತು ಹಾಗೆ ಬರೋದಕ್ಕೆ ವಯಸ್ಸಾಗಿರುವ ಹೆಣ್ಣು ಮಗಳು ಮತ್ತು ರಾಷ್ಟ್ರಪತಿ ದ್ರೌಪದಿ ಅಮ್ಮನಿಗೆ ಸಹಾಯ ಮಾಡ್ತಾ ಆಕೆಯನ್ನು ಮೆಟ್ಟಿಲು ಹತ್ತಿಸುವ ಕೆಲಸವನ್ನು ಅವರಲ್ಲಿ ಮಾಡಿದ್ದಾರೆ. ಅದರಲ್ಲಿ ಕೊಂಕು ಹುಡುಕುವ ಕೆಲಸ ಖಂಡಿತ ಇರಲಿಲ್ಲ. ಇದೊಂದು ವಿಕೃತ ಮನಸ್ಥಿತಿಯ ಹೊರತು ಮತ್ತಿನ್ನೇನೂ ಅಲ್ಲ. ಗೆಳೆಯರೆ, ದೇವಸ್ಥಾನಗಳಿಗೆ ಹೋಗುವಾಗ ನಮ್ಮಲ್ಲಿ ಭಕ್ತಿ ಎಷ್ಟಿದೆ ಅನ್ನೋದು ಮುಖ್ಯ ಆಗುತ್ತೆ. ಜೊತೆಗೆ ನಾವು ಧರಿಸುವ ದಿರಿಸುಗಳಿವೆಯಲ್ಲ, ಅವು ಆ ದೇವಾಲಯಕ್ಕೆ ಬರುವ ಬೇರೆಯವರ ಭಾವನೆಗಳಿಗೆ ಧಕ್ಕೆ ತರದಂತೆ, ಅವರ ಮನಸ್ಸುಗಳನ್ನು ಕಲುಷಿತಗೊಳಿಸದಂತಿದ್ರೆ ಅಷ್ಟು ಸಾಕಾಗತ್ತೆ. ಇನ್ನು ಯಾವ ದೇವರು ಕೂಡ ದೇವಾಲಯಕ್ಕೆ ಬರುವಾಗ ನೀನು ಹೇಗೆ ಬಂದೆ, ಏನು ತಿಂದು ಬಂದೆ, ಮಾಂಸ ತಿಂದ, ಮೀನು ತಿಂದ, ಯೂನಿಫಾರ್ಮ್ ಹಾಕ್ಕೊಂಡು ಬಂದಿದೆಯಾ, ಯಾವ ಬಣ್ಣದ ಬಟ್ಟೆ ಧರಿಸಿ ಬಂದಿದೆಯಾ, ಇದು ಯಾವುದನ್ನು ಕೂಡ ದೇವರು ನಿಮ್ಮನ್ನು ಕೇಳೋದಕ್ಕೆ ಹೋಗೋದಿಲ್ಲ. ಮನಸ್ಸಲ್ಲೊಂದು ಭಕ್ತಿ ಇರಬೇಕು, ಶ್ರದ್ಧೆ ಇರಬೇಕು. ಅಷ್ಟನ್ನು ಇಟ್ಕೊಂಡು ಹೋದರೆ ಯಾರಿಗೆ ಬೇಕಾದರೂ ಆ ದೇವರು ಒಲಿತಾನೆ ಮತ್ತು ಅವನ ಕೃಪೆಗೆ ನೀವು ಪಾತ್ರರಾಗೋದಕ್ಕೆ ಸಾಧ್ಯ ಆಗತ್ತೆ. ಹೊರತು ಮನಸ್ಸಿನ ತುಂಬ ಅಹಂಕಾರವನ್ನು ತುಂಬಿಕೊಂಡು ಕಲುಷಿತಗೊಂಡ ಮನಸ್ಸಿನೊಂದಿಗೆ ಭಕ್ತಿಯ ಭಾವವೇ ಇಲ್ಲದೆ ನೀವು ಮೈತುಂಬ ನಾಮಾನೋ ವಿಭೂತಿಯನ್ನು ಧರಿಸಿ ಕಾಷಾಯ ವಸ್ತ್ರಗಳನ್ನು ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋದರೂ ನಿಮಗೆ ಯಾವ ಪುಣ್ಯನೂ ಅಲ್ಲಿ ಸಿಗೋದಿಲ್ಲ. ದೇವರು ಬಯಸೋದು ನಿಮ್ಮ ನಿರಾಡಂಬರ ಭಕ್ತಿಯನ್ನು ಮತ್ತು ಶುದ್ಧ ಅಂತಃಕರಣವನ್ನು ಮಾತ್ರ. ಇದು ಗೆಳೆಯರೆ, ಶಬರಿಮಲೈಗೆ ರಾಷ್ಟ್ರಪತಿ ದ್ರೌಪದಿ ಅಮ್ಮ ಭೇಟಿ ಕೊಟ್ಟ ಕುರಿತಾದ ಒಂದಷ್ಟು ಮಾಹಿತಿ. ಈಗ ಶಬರಿಮಲೈನ ಸೀಸನ್ ಶುರು ಆಗ್ತಾ ಇದೆ. ಮುಂದಿನ ನವೆಂಬರ್ನಿಂದ ಯಾತ್ರೆಗಳು ಕೂಡ ಅಲ್ಲಿಗೆ ಪ್ರಾರಂಭ ಆಗುತ್ತವೆ. ಅಲ್ಲಿಗೆ ಹೋಗುವವರು ಎಚ್ಚರಿಕೆಯಿಂದ ಹೋಗಿ. ನೀವು ಪ್ರಕೃತಿಯ ಮಡಿಲಲ್ಲಿ ತನ್ನನ್ನು ತಾನು ಸ್ಥಾಪಿತಗೊಳಿಸಿಕೊಂಡಿರುವ ಶಾಸ್ತಾರನ ದರ್ಶನಕ್ಕೆ ಹೋಗ್ತಾ ಇದ್ದೀರಿ. ಆತ ಆ ಇಡೀ ಪ್ರಕೃತಿಯ ಅಧಿದೈವ ಕೂಡ. ಹೀಗಾಗಿ ಅವನ ಸನ್ನಿಧಿಗೆ ಹೋದಾಗ ಅಲ್ಲಿನ ಪ್ರಕೃತಿಯನ್ನು ಹಾಳು ಮಾಡೋದಕ್ಕೆ ಹೋಗಬೇಡಿ. ಅಲ್ಲಿನ ಶುಚಿತ್ವವನ್ನು ಕಾಪಾಡಿ ಅಯ್ಯಪ್ಪನ ಕಾಡನ್ನು ಉಳಿಸಿ. ಅಲ್ಲಿ ಪ್ಲಾಸ್ಟಿಕ್ಕನ್ನು ಬಳಸೋದಕ್ಕೆ ಹೋಗಬೇಡಿ. ಅಲ್ಲಿನ ಜಲಮೂಲಗಳನ್ನು ನಾಶ ಮಾಡಬೇಡಿ. ಎಲ್ಲಿ ಶುಚಿತ್ವ ಇರುತ್ತೋ ಅಲ್ಲಿ ಭಕ್ತಿ ಇರುತ್ತೆ. ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ಭಗವಂತನ ಕರುಣೆ ಖಂಡಿತ ಇರುತ್ತೆ. ಇದನ್ನು ನೆನಪಲ್ಲಿಟ್ಟುಕೊಂಡು ನಿಮ್ಮ ಶಬರಿಮಲೈ ಯಾತ್ರೆಯನ್ನು ಆರೋಗ್ಯಪೂರ್ಣವಾಗಿ ಮತ್ತು ಭಕ್ತಿಪೂರ್ಣವಾಗಿ ನೆರವೇರಿಸಿಕೊಂಡು ಬನ್ನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.